ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಯಾವುದೇ ಸರ್ಕಾರಿ ನೇಮಕಾತಿಗಳು ಆಗಿಲ್ಲ. ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಇತ್ತೀಚೆಗೆ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಉದ್ಯೋಗಾಕಾಂಕ್ಷಿಗಳು ಇದೀಗ ರಾಯರ ಮೊರೆ ಹೋಗಿದ್ದಾರೆ. ನಮ್ಮ ಮೇಲೆ ಕೃಪೆ ತೋರುವಂತೆ ವಿಚಿತ್ರ ಪತ್ರವೊಂದನ್ನ ಬರೆಯೋದರ ಮೂಲಕ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮೀಜಿ ಮುಂದೆ ತಮ್ಮ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಆಡಳಿತ ಸುಧಾರಣೆ ಸೇರಿದಂತೆ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಕರ ಸಂಘ ರಾಯರಿಗೆ ಮನವಿ ಪತ್ರವನ್ನ ಸಲ್ಲಿಸಿದೆ. ಸರ್ಕಾರ ಸಂಪೂರ್ಣ ಆಡಳಿತ ಸುಧಾರಣೆಯಲ್ಲಿ ವಿಫಲವಾಗಿದೆ. ಹಲವಾರು ವರ್ಷಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಹಲವು ಹೋರಾಟ ಮಾಡಿದ್ರೂ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ ಖಾಲಿ ಇರುವಂತ ಎಲ್ಲಾ ದೈಹಿಕ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಿಸುವಂತೆ ರಾಯರ ಮುಂದೆ ಬೇಡಿಕೆಯನ್ನ ಇಡಲಾಗಿದೆ. ಹಲವಾರು ಬಾರಿ ಹೋರಾಟವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಸರ್ಕಾರಿ ಪರೀಕ್ಷೆಗಳನ್ನ ಅಂದ್ರೆ KPSC UPSC ಅಂತ ಏನು ಹೇಳ್ತೀವಿ, ಪರೀಕ್ಷೆಗಳನ್ನ ಬರೆದು ಅದರಲ್ಲೂ ಕೂಡ KPSC ಅಂಡರ್ ಬರುವಂತ ಎಕ್ಸಾಮ್ಸ್ ಗತಿ ಅದೇನಾಗುತ್ತೆ ಅಂತ ಅವರಿಗೆ ಗೊತ್ತು. ಯಾವಾಗ ಅವರು ಪರೀಕ್ಷೆಯನ್ನ ಮಾಡ್ತಾರೆ ಆವಾಗ ಅವರು ಅದರ ಕುರಿತಾಗಿ ಯಾವುದೇ ರಿಸಲ್ಟ್ಸ್ ಅನ್ನ ಆಗಲಿ ಅಥವಾ ಓಕೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಕೆಲಸಕ್ಕೆ ಅವರನ್ನ ಕೆಲಸಕ್ಕೆ ತಗೋತಾ ಇದ್ದೀವಿ ಅನ್ನೋ ಮಾಹಿತಿಯನ್ನಾಗಲಿ ಯಾವಾಗಲೂ ಕೂಡ ಅವರು ವರ್ಷ ಅವರು ಮಾಡೋದೇ ಇಲ್ಲ. ಅದು ಅವರ ಗತಿ ಗೊತ್ತೇ ಇದೆ KPSC ಅಂಡರ್ ಬರುವಂತ ಎಕ್ಸಾಮ್ಸ್ದು. ಸೊ ಅದೇ ರೀತಿಯಾಗಿ ಈಗ ದೈಹಿಕ ಶಿಕ್ಷಕರ ಒಂದು ಸಂಘ ಏನಿದೆ ಅಂದ್ರೆ ಅದಕ್ಕಾಗಿ ಪರೀಕ್ಷೆಯನ್ನ ಬರೆದಿರುವಂಥವ್ರು ಈಗ ರಾಯರ ಮೊರೆ ಹೋಗಿದ್ದಾರೆ. ನಾವು ಹೋರಾಟ ಮಾಡಿದ್ದಾಯ್ತು, ಪ್ರಶ್ನೆ ಕೇಳಿದ್ದಾಯ್ತು, ನಮ್ಮ ಸಮಸ್ಯೆಗಳನ್ನ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಾಯ್ತು, ಯಾವುದೂ ಕೂಡ ನಮಗೆ ಪ್ರಯೋಜನ ಆಗ್ತಿಲ್ಲ. ಈಗ ರಾಯರೇ ನಮಗೆ ಈ ಒಂದು ಉದ್ಯೋಗವನ್ನ ನಮಗೆ ಕರುಣಿಸ್ಬೇಕು, ನೇಮಕಾತಿಗಳು ಆಗಿಲ್ಲ, ಅದ್ರ ಬಗ್ಗೆ ರಾಯರೇ ನಮಗೆ ಕರುಣಿಸ್ಬೇಕು ಅನ್ನೋದಾಗಿ ರಾಯರ ಮೊರೆ ಹೋಗಿದ್ದಾರೆ. ರಾಯರಿಗೆ ಪತ್ರವನ್ನ ಸಲ್ಲಿಸಿರುವಂಥದ್ದು ಉದ್ಯೋಗಾಕಾಂಕ್ಷಿಗಳು. ರಾಜ್ ನ್ಯೂಸ್ ಕನ್ನಡ.